ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ದೇವಸ್ಥಾನ ಶೈಲಿಯ ವಾಂಗಿಬಾತ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ನಿಮಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು. ಏನೇನು ಬೇಕಂದರೆ ಪಲಾವ್ ಸಾಮಾನು ಬೇಕು, ಒಂದು ಈರುಳ್ಳಿ, 2 ಟೊಮೆಟೊ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಅರಿಶಿನ ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಟಾಣಿ, ಬೆಳ್ಳುಳ್ಳಿ, ವಾಂಗಿಬಾತ್ ಪೌಡರ್, ಕೊತ್ತಂಬರಿ, ಬದನೆಕಾಯಿ, ತುಪ್ಪ, ಸ್ವಲ್ಪ ಎಣ್ಣೆ ಮತ್ತು ನಾವು ಅಕ್ಕಿನ ಸ್ವಲ್ಪ ನೆನೆಸಿ ಫಸ್ಟೇ ಎತ್ತಿಕೊಂಡಿದ್ದೀನಿ. ಇವಾಗ ನಾವು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಿದ ತಕ್ಷಣ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿ. ಅದಾದಮೇಲೆ ನಾವು ಪಲಾವ್ ಸಾಮಾನು ಹೇಳಿದ್ನಲ್ಲ, ಪಲಾವ್ ಸಾಮಾನು ಹಾಕಿ. ಪಲಾವ್ ಸಾಮಾನಲ್ಲಿ ಏನೇನಿದೆ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣ್ಸಿನ್ಕಾಯಿ ಒಂದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಒಂದೇ ಒಂದು ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿನ ಹಾಕಿ ಅದು ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾಗಿದ ತಕ್ಷಣ ನಾವು ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ. ಅದು ನಿಮಗೆ ಹಾಕ್ಕೊಂಡ್ರೆ ಏನಂದರೆ ಫುಲ್ ಫ್ಲೇವರ್ ಆಗಿರುತ್ತೆ, ವಾಂಗಿಬಾತ್ ತುಂಬ ಟೇಸ್ಟಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಬದನೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಆ ಬದನೆಕಾಯಿ ಹಾಕ್ಕೋಬೇಕು. ನಾನು 4 ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆಲೇ ಹುರ್ಕೋಬೇಕಾಗುತ್ತೆ. ಎಣ್ಣೆಲ್ಲೇ ಹುರ್ಕೊಂಡು ಗೋಲ್ಡನ್ ಬ್ರೌನ್ ಆಗಬೇಕು ಇದು. ಅದಾದಮೇಲೆ ನಾನು 1 ಕಪ್ ಬಟಾಣಿ ಹಾಕ್ಕೊತಾ ಇದ್ದೀನಿ. ನೀವು ಬಟಾಣಿ ಇಲ್ಲ ಅಂದರೆ ಅವರೆಕಾಳು ಮತ್ತು ತೊಗರಿಕಾಯಿ ಹಾಕ್ಕೋಬೋದು. ಈಗ ಸೀಸನ್ ನಡೀತಿದೆ, ಅವರೆಕಾಳು ಸೀಸನ್ನು, ಅವರೆಕಾಳು ಹಾಕ್ಕೊಬೋದು ನೀವು. ಆಮೇಲೆ ನಾನು 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಚಿಕ್ಕದಾಗೆ, ಆ ಟೊಮೆಟೊ ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕು. ನೀವು ಇದನ್ನು ಫ್ರೈ ಮಾಡಿಕೊಂಡು ಅದಾಗಿದ ತಕ್ಷಣ ನೀವು ಅರಿಶಿನ, ಒಣಮೆಣ್ಸಿನ್ಕಾಯಿ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ, ಈ 3 ನೀವು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ. ಇದಾಗಿದ ತಕ್ಷಣ ನೀವು ವಾಂಗಿಬಾತ್ ಪೌಡರ್, ನಾನು 2 ವಾಂಗಿಬಾತ್ ಪೌಡರ್ ತೊಗೊಂಡಿದ್ದೀನಿ, MTRದು. ನೀವು ಯಾವುದಾದ್ರೂ ತೊಗೊಂಡು ಯೂಸ್ ಮಾಡ್ಬೋದು. 2 ಪ್ಯಾಕೆಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಮ ಮನೇಲಿ ನೋಡ್ಕೊಂಡು ಹಳತಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು 2 ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಡೋ ತನಕ ವಾಂಗಿಬಾತ್ ಪೌಡ್ರ್ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ. ನೀವೇ ನೋಡ್ತಿರ್ಬೋದು ಕಲರ್ ಹೆಂಗಿದೆ ಅಂತ. ಎಣ್ಣೆ ಇನ್ನೇನು ಬಿಟ್ಕೊತಾ ಇದೆ. ಇದಾಗಿದ ತಕ್ಷಣ ನೆಕ್ಸ್ಟ್ ನಾವು ಏನು ಹಾಕ್ಕೋಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿ. ಫ್ರೈ ಮಾಡಾದ್ಮೇಲೆ ನಾವು ಅಕ್ಕಿ ನೆನೆಸಿಕ್ಕಿದ್ನಲ್ಲ ಸ್ಟಾರ್ಟಿಂಗೇ, ಆ ಅಕ್ಕಿನ ತೊಳೆದು ಎತ್ತಿ ಹಾಕ್ಕೋಬೇಕಾಗುತ್ತೆ ನಾವು ಇದಕ್ಕೆ. ನಾನು 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಗ್ಲಾಸ್ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು 2 ಗ್ಲಾಸ್ಗೆ 4 ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ನೀವು 1 ಗ್ಲಾಸ್ ಹಾಕ್ಕೊಂಡ್ರೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಾನು ನೀರು ಹಾಕ್ಕೊತಾ ಇದ್ದೀನಿ ಇವಾಗ. ನೀವೇ ನೋಡ್ತಿರ್ಬೋದು ಕಲರ್ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ, ಹೆಂಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಮಳ್ಳಬೇಕು. ಒಂದು ಕುದಿ ಬಂದ್ರೂ ಸಾಕು. ಲಿಡ್ ಕ್ಲೋಸ್ ಮಾಡಿ ನಾವು ಕುಕ್ಕರ್ನ ಇದು ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ನಾನು, ರುಚಿಗೆ ತಕ್ಕಷ್ಟು ಸಾಲ್ಟು. ಆಮೇಲೆ ಅದು ಒಂದು ಕುದಿ ಬರ್ತಿರಂಗೆ ನಾನು ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ದೆ. ಇವಾಗ ತೆಗಿಯೋಣ, ಹೆಂಗಿದೆ ನೋಡೋಣ. ಈಗ ನೀವೇ ನೋಡ್ತಿರ್ಬೋದು ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ. ಕಲರು ನೋಡ್ಬೋದು, ಉದ್ರಾಗಿ ಬಂದಿದೆ ಅಕ್ಕಿ. ಇದಾದಮೇಲೆ ನಾನು ಫುಲ್ಲು ಕಲಿಸ್ಕೋಬೇಕು. ಕೆಳಗಡೆ ಮೇಲೆ ಮಾತ್ರ ಮಸಾಲೆ ಇರುತ್ತೆ, ಕೆಳಗಡೆ ವೈಟ್ ಇರುತ್ತೆ. ಸೊ ನೀಟಾಗಿ ಕಲಿಸ್ಕೊಂಡು ಸರ್ವ್ ಮಾಡಿ ತಿಂದು ಹೇಳಿ ಹೆಂಗಿತ್ತು ಅಂತ. ಥ್ಯಾಂಕ್ ಯು ಗಾಯ್ಸ್.